ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ತತ್ವಮಸಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಶಬರಿಮಲಾ ಉತ್ಸವದ ಮೊದಲ ಭಾಗವಾದ ಕೊಡಿಯೇಟ್ರಂ ಬಗ್ಗೆ ಸಾಧಾರಣ ರೀತಿಯಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟೆ. ಶಬರಿಮಲಾ ಉತ್ಸವ 10 ದಿವಸಗಳ ಕಾಲ ನಡೆಯುವಂತಹ ಉತ್ಸವ ಈ ಒಂದು ಶಬರಿಮಲಾ ಉತ್ಸವ. ಮೊದಲಿಗೆ ಕೊಡಿಯೇಟ್ರಂನಿಂದ ಪ್ರಾರಂಭವಾಗಿ ಮುಳಪೂಜಾ, ಶ್ರೀವೇಲಿ, ಉತ್ಸವ ಬಲಿ, ಶ್ರೀಭೂತ ಬಲಿ, ಪಳ್ಳಿವೇಟೆ, ಪಳ್ಳಿ ಕುರುಪ್ಪು, ಪಳ್ಳಿ ಉಣರ್ತಲ್, ಪಳ್ಳಿ ಉರಕ್ಕಂ ಮತ್ತು ಆರಾಟ್ಟು ಮುಗಿದು ಕೊಡಿಯಿರಕ್ಕಂನೊಂದಿಗೆ ಈ ಒಂದು ಉತ್ಸವ ಪೂರ್ತಿಯಾಗುತ್ತದೆ. ಮೊದಲಿಗೆ ಕ್ಷೇತ್ರದಲ್ಲಿ ಶ್ರೀವೇಲಿ, ಶ್ರೀಭೂತ ಬಲಿ ಸಾಮಾನ್ಯವಾಗಿ ವಿಶೇಷ ದಿನಗಳಲ್ಲಿ ನಡೆಯುತ್ತೆ. ಶ್ರೀವೇಲಿ ಎಲ್ಲ ದಿವಸವೂ ನಡೆಯುತ್ತೆ. ಆದರೆ ಉತ್ಸವ ಬಲಿ ಉತ್ಸವದ ಸಮಯದಲ್ಲಿ ಮಾತ್ರ ನಡೆಯುತ್ತೆ. ಸಾಮಾನ್ಯವಾಗಿ ಕ್ಷೇತ್ರದಲ್ಲಿ ಅಷ್ಟದಿಕ್ಪಾಲಕರು, ಸಪ್ತಮಾತೃಗಳು, ಯಮ, ಕಿಂಕಣರು, ಭೂತಗಣಗಳು, ದೇವಾನುದೇವತೆಗಳು, ಪಿತೃಗಳು, ರಾಕ್ಷಸರು, ಅಸುರರು, ಒಳ್ಳೆಯ ಸ್ವಭಾವವುಳ್ಳ ಭೂತಗಣಗಳು, ಕೆಟ್ಟ ಸ್ವಭಾವವುಳ್ಳ ಭೂತಗಣಗಳು, ಸ್ವಾಮಿಯ ನಿರ್ಮಾಲ್ಯಧಾರಿ, ಕ್ಷೇತ್ರಪಾಲಕನ್ ಇವರೆಲ್ಲರಿಗೂ ನಿವೇದ್ಯವನ್ನು ಅವರವರ ಇಷ್ಟಕ್ಕೆ ತಕ್ಕಂತೆ, ಅವರವರ ಟೇಸ್ಟಿಗೆ ತಕ್ಕಂತೆ ನಿವೇದ್ಯವನ್ನು ಕೊಟ್ಟು ತೃಪ್ತಿಪಡಿಸುವ ವಿಧಾನವೇ ಉತ್ಸವ ಬಲಿ. ಉತ್ಸವ ಬಲಿಯಲ್ಲಿ ಉಪಯೋಗಿಸುವಂತಹ ಹವಿಸ್ ಬಲಿಯನ್ನು ನಾವೀಗ ನೋಡಬಹುದು. ಇದನ್ನು 4 ಭಾಗವನ್ನಾಗಿ ಮಾಡಲಾಗುತ್ತದೆ. ಮೇಲೆ ಇರುವಂತಹ ಭಾಗವನ್ನು ತೆಗೆಯುವುದಿಲ್ಲ. ದೀಪದ ಕೆಳಗೆ ಇರುವಂಥದ್ದು ಗಣಪತಿ ನಿವೇದ್ಯ. ಈ ಒಂದು 3 ಭಾಗ, ಅದರಲ್ಲಿ ಮೊದಲ ಭಾಗ ಕ್ಷೇತ್ರದ ಸುತ್ತಲೂ ಇರುವಂತಹ ದೇವತೆಗಳು, ಅಂದರೆ ಮಂತ್ರಿಸಭೆ, ಇಂದ್ರನ್, ಅಗ್ನಿ, ವಾಯು, ನಿವೃದನ್ಮಾರ್, ಸಪ್ತಮಾತೃಗಳು, ನಿರ್ಮಾಲ್ಯಧಾರಿ ಇವರಿಗೆ ಒಳಬದಿಯಲ್ಲಿರುವಂತಹ ಬಲಿಕಲ್ಲಲ್ಲಿ ಬಲಿತೂವಲು ಉಪಯೋಗಿಸುವಂತಹ ನಿವೇದ್ಯ ಬಿಳಿಯ ಬಣ್ಣದಲ್ಲಿರುವಂಥದ್ದು ಮತ್ತು ಅರ್ಶನದ ಬಣ್ಣದಲ್ಲಿರುವಂಥದ್ದು ದೇವತೆಗಳ ಪಾರ್ಷದನ್ಮಾರ್, ಅಂದರೆ ದೇವತೆಗಳ ಕೆಳಗೆ ಇರುವಂತಹ ಪರಿವಾರಗಳು, ಅಂದರೆ ಇಂದ್ರನ ಕೆಳಗೆ ಇರುವಂತಹ ಪರಿವಾರಗಳಿಗೆ ಬಲಿತೂವಲು ಉಪಯೋಗಿಸುವಂತಹ ನಿವೇದ್ಯ. ಇದು ಮಸಾಲ ರೀತಿಯಲ್ಲಿ ಇದನ್ನು ನೋಡಲಾಗುತ್ತದೆ. ಮತ್ತು ಲಾಸ್ಟಲ್ಲಿರುವಂಥದ್ದು ಭೂತಕೋರ ಹವಿಸ್ಸು. ಇದಕ್ಕೆ ಸುಟ್ಟ ತೆಂಗಿನಕಾಯಿ, ಅವಲ್ಮಲರ್ ಮತ್ತು ಅಕ್ಕಿಯ ಹಿಟ್ಟು ಹುರಿದದ್ದು ಮತ್ತು ಮೊಸರನ್ನು ಹಾಕಿ ಇದನ್ನು ನಾನ್ ವೆಜ್, ಅಂದರೆ ಮಾಂಸದ ರೀತಿಯಲ್ಲಿ ಭೂತಗಣಗಳಿಗೆ ಕೊಡುವಂತಹ ಒಂದು ಹವಿಸ್ ಬಲಿ ಈ ಒಂದು ಭಾಗ. ಈಗ ಉತ್ಸವ ಬಲಿ ಪ್ರಾರಂಭವಾಗಿದೆ. ಉತ್ಸವ ಮೂರ್ತಿ ಕ್ಷೇತ್ರದಿಂದ ಹೊರಗೆ ಬಂದು ಸ್ವಾಮಿಯ ನೇತೃತ್ವದಲ್ಲಿ ಸ್ವಾಮಿಯ ಮಂತ್ರಿಸಭೆ ಮತ್ತು ಅಷ್ಟದಿಕ್ಪಾಲಕರು ಇವರಿಗೆ ಸ್ವಾಮಿಯ ನೇತೃತ್ವದಲ್ಲಿ ಜಲಗಂಧ, ಪುಷ್ಪ, ದೀಪ, ಧೂಪ ತೋರಿಸಿ ಬಲಿಯನ್ನು ಇಡುವ ಒಂದು ಸಂಪ್ರದಾಯ ನಡೆಯುತ್ತಿದೆ. ಕ್ಷೇತ್ರದ ಒಂದು ಸಂಪ್ರದಾಯ ಅಂದರೆ ಯಾವುದೇ ದೇವಸ್ಥಾನವಾದರೂ ಸಹ, ಅಂದರೆ ಕೇರಳ ಕ್ಷೇತ್ರದ ಯಾವುದೇ ದೇವಸ್ಥಾನವಾದರೂ ಪ್ರಧಾನ ಮೂರ್ತಿಯನ್ನು ರಾಜನಾಗಿ ನೋಡಲಾಗುತ್ತದೆ. ಹೇಗೆ ಪ್ರೈಮ್ ಮಿನಿಸ್ಟರ್ ಕೆಳಗೆ ಮಂತ್ರಿಸಭೆ, ಕ್ಯಾಬಿನೆಟ್ ಮತ್ತು ಸೆಕ್ಯೂರಿಟೀಸ್ ಹೀಗೆ ಇರ್ತಾರೆ, ಹಾಗೆಯೇ ದೇವಸ್ಥಾನದ ಒಳಗೆ 2 ಕಾವಲುಗಾರರು, ಹೊರಗೆ 2 ದ್ವಾರಪಾಲಕರು, ವೀರಬಾಹು, ಮಹಾವೀರನ್ ಎಂಬವರು, ಮುಂದೆ ಮಂತ್ರಿಸಭೆ, ಸುತ್ತಲೂ ಅಷ್ಟದಿಕ್ಪಾಲಕರು, ಇಂದ್ರನ್, ಅಗ್ನಿ, ಸೋಮನ್, ವಾಯು, ಯಮನ್, ಹೀಗೆ ಸಪ್ತಮಾತೃಗಳು, ನಿರ್ಮಾಲ್ಯಧಾರಿ, ಕ್ಷೇತ್ರದ ಸುತ್ತಲೂ ಇರುವಂತಹ ಅಷ್ಟದಿಕ್ಪಾಲಕರು, ಬ್ರಹ್ಮನ್ ಸಮೇತ, ಮತ್ತು ಕ್ಷೇತ್ರದ ಹೊರಬದಿಯಲ್ಲಿ ಭೂತಗಣಗಳು, ಪರಿವಾರಗಳು ಮತ್ತು ಸ್ವಾಮಿಯ ಸಂಪೂರ್ಣ ಸೈನ್ಯಗಳು ಈ ಕ್ಷೇತ್ರದ ಸುತ್ತಲೂ ಇರುತ್ತದೆ. ಒಳ್ಳೆ ಸ್ವಭಾವವುಳ್ಳ ಭೂತಗಣಗಳು, ಕೆಟ್ಟ ಸ್ವಭಾವವುಳ್ಳ ಭೂತಗಣಗಳು, ನಮಗೆ ದೋಷವನ್ನು ಉಂಟು ಮಾಡುವಂತಹ ಭೂತಗಣಗಳು, ಕಣ್ಣಿಲ್ಲದ ಭೂತಗಣಗಳು, ಕಾಲಿಲ್ಲದ ಭೂತಗಣಗಳು, ಕಿವಿ ಕೇಳದಂತಹ ಭೂತಗಣಗಳು, ಕೈಯಿಲ್ಲದಂತಹ ಭೂತಗಳು, ಹೀಗೆ ನಾನಾ ರೀತಿಯ ಭೂತಗಣಗಳು, ಸೈನಿಕರು, ಪರಿವಾರಗಳು, ಕ್ಷೇತ್ರಪಾಲಕರು, ನಿರ್ಮಾಲ್ಯಧಾರಿ, ಅಷ್ಟದಿಕ್ಪಾಲಕರು, ಸ್ವಾಮಿಯ ಸಂಪೂರ್ಣ ಕ್ಷೇತ್ರವೇ ಒಂದು ರಾಜನ ಆಸ್ಥಾನ ಇದ್ದ ಹಾಗೆ. ಇವರಿಗೆ ಸ್ವಾಮಿಯ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೂ, ಅಂದರೆ ಕ್ಷೇತ್ರದ ಸುತ್ತಲೂ ಇರುವಂತಹ ಮೇನ್ ದೈತೀಸ್ ಯಾರ್ಯಾರಿರ್ತಾರೆ ಅವರಿಗೆ ಜಲಗಂಧ, ಪುಷ್ಪ, ದೀಪ, ಧೂಪವನ್ನು ತೋರಿಸಿ ಅರ್ಚನೆಯನ್ನು ಮಾಡಿ ನಿವೇದ್ಯವನ್ನು ಮಾಡತಕ್ಕದ್ದು ಈ ಒಂದು ಉತ್ಸವ ಬಲಿಯಲ್ಲಿ. ಸಾಮಾನ್ಯವಾಗಿ ಶ್ರೀವೇಲಿ, ಶ್ರೀಭೂತ ಬಲಿಯಲ್ಲಿ ಜಲ, ಪುಷ್ಪ ಮತ್ತು ನಿವೇದ್ಯವನ್ನು ಮಾಡಲಾಗುತ್ತದೆ. ಅದು ಒಳಬದಿಯಲ್ಲಿರುವಂತಹ ಬಲಿಕಲ್ಲುಗಳಿಗೆ ಮಾತ್ರ.
ಆದರೆ ಈ ಒಂದು ಉತ್ಸವ ಬಲಿ ಸಮಯದಲ್ಲಿ ಸಂಪೂರ್ಣವಾಗಿ ಆ ಕ್ಷೇತ್ರದ ಸುತ್ತಲೂ ಇರುವಂತಹ ಬಲಿಕಲ್ಲುಗಳಿಗೆ ನಿವೇದ್ಯವನ್ನು ಇಟ್ಟು ಜಲಗಂಧ ಪುಷ್ಪ ಧೂಪಗಳನ್ನು ಮಾಡಲಾಗುವಂಥದ್ದು. ಮತ್ತು ಮೊಸಳೆಯ ಆಕಾರದಲ್ಲಿ ಅಂದರೆ ನಕ್ರಾಕೃತಿ ಬರುವ ಹಾಗೆ ಮಾಡುವುದು. ನಕ್ರಾಕೃತಿ ಅಂದರೆ ಮೊಸಳೆಯ ಒಂದು ರೂಪ. ಇದಕ್ಕೆ ಶಿಂಶುಮಾರನ್ ಅಂತ ಹೇಳಿ ಕರೆಯಲಾಗುತ್ತದೆ. ಮನುಷ್ಯ ಅರ್ಧ ಮೊಸಳೆ ಅರ್ಧ ಆದ ಒಂದು ರೂಪ ಶಿಂಶುಮಾರನ್. ಈ ಶಿಂಶುಮಾರನಲ್ಲಿ ನಕ್ಷತ್ರಗಳು, ಗ್ರಹಗಳು, ಸಮಸ್ತ ಭೂತಗಣಗಳು, ಸಂಪೂರ್ಣವಾದ ಭೂತಗಣಗಳು ಇರುತ್ತವೆ. ಇದಕ್ಕೆ ಕ್ಷೇತ್ರದಲ್ಲಿ ನಾನಾ ರೀತಿಯ ಭೂತಗಣಗಳಿರುತ್ತವೆ. ಇವರನ್ನು ಮರೆತರೆ ಅಥವಾ ತಿಳಿಯದೆ ಇವರಿಗೆ ಬಲಿಯನ್ನು ನೀಡದಿದ್ದರೆ ದೋಷ ಉಂಟಾಗುತ್ತದೆ. ಆದ ಕಾರಣ ಈ ಒಂದು ನಕ್ರಾಕೃತಿ ಶಿಂಶುಮಾರನಿಗೆ ಬಲಿಯನ್ನು ಕೊಟ್ಟು ಜಲಗಂಧ ಪುಷ್ಪ ಧೂಪವನ್ನು ತೋರಿಸಿ ನಿವೇದ್ಯವನ್ನು ಕೊಟ್ಟು ತೃಪ್ತಿಪಡಿಸುವ ವಿಧಾನ ಈ ಒಂದು ಮೊಸಳೆಯ ಶಿಂಶುಮಾರನ ರೂಪ. ಪಾಣಿಮೇಳ. ಈ ಒಂದು ಪಾಣಿಮೇಳಕ್ಕೆ ವಿಶೇಷತೆ ಇದೆ. ಈ ಪಾಣಿಮೇಳವನ್ನು ಕೊಟ್ಟುವಂಥವರು ಅಂದರೆ ನುಡಿಸುವಂಥವರು ತಂತ್ರಿ ಹೇಗೆ ಉತ್ರೇಮನ ಧರಿಸಿರುತ್ತಾರೆ ಹಾಗೆ ಅವರೂ ಸಹ ಉತ್ರೇಮನ ಧರಿಸಿ, ಈ ದೀಪವನ್ನು ತರುವವರೂ ಸಹ ತಂತೆಯ ಹಾಗೆ ಉತ್ರೇಮನ್ನು ಧರಿಸಿರುತ್ತಾರೆ. ನಂತರ ಎಲ್ಲರಿಗೂ ಒಳಬದಿಯಲ್ಲಿರುವಂತಹ ಸಮಸ್ತ ಬಲಿಕಲ್ಲುಗಳಲ್ಲಿ ನಿವೇದ್ಯವನ್ನು ಹವಿಸ್ ಬಲಿಯನ್ನು ಕೊಟ್ಟ ನಂತರ ಹೊರಬದಿಗೆ ಬರಲಾಗುತ್ತದೆ. ಹೊರಬದಿಯಲ್ಲಿ ಸಂಪೂರ್ಣವಾದ ಸೈನಿಕರು, ಪರಿವಾರಗಳು, ಭೂತಗಣಗಳು ಇವುಗಳಿಗೆ ನಿವೇದ್ಯವನ್ನು ಕೊಟ್ಟು ಬಲಿಯನ್ನು ಇಟ್ಟು 4 ಅಥವಾ 9 ಸಾಮಾನ್ಯವಾಗಿ ಶ್ರೀವೇಲಿ ಶ್ರೀಭೂತ ಬಲಿಯಲ್ಲಿ 4 ರಿಂದ 5 ಸುತ್ತು ಸುತ್ತಲಾಗುತ್ತದೆ. ಆದರೆ ಈ ಒಂದು ಉತ್ಸವ ಬಲಿಯಲ್ಲಿ ಮಿನಿಮಮ್ 9 ಸುತ್ತು ಸುತ್ತಲಾಗುತ್ತದೆ. ಎಲ್ಲರಿಗೂ ಸಂಪೂರ್ಣವಾಗಿ ಎಲ್ಲರಿಗೂ ಸ್ವಾಮಿಯ ನೇತೃತ್ವದಲ್ಲಿ ನಿವೇದ್ಯವನ್ನು ಬಲಿಯನ್ನು ಕೊಡುವುದು. ನಂತರ ಬಲಿಯ ಬಲಿಕಲ್ ಕ್ಷೇತ್ರದ ಒಂದು ಪ್ರತ್ಯೇಕವಾದ ಸ್ಥಾನವನ್ನು ಹೊಂದಿರುತ್ತೆ. ಸ್ವಾಮಿಯ ನೇರ ಎದುರುಗಡೆ ಇರುವಂತಹ ಧ್ವಜಸ್ತಂಭದ ಮುಂಬದಿಯಲ್ಲಿ ಈ ಒಂದು ಬಲಿಯ ಬಲಿಕಲ್ ಇಡಲಾಗುತ್ತದೆ. ಇದಕ್ಕೆ ಸುತ್ತಲೂ ಅಷ್ಟದಿಕ್ಪಾಲಕರಿರುತ್ತಾರೆ. ಇದಕ್ಕೆ ಪ್ರತ್ಯೇಕವಾಗಿ ಜಲಗಂಧ ಪುಷ್ಪ ಧೂಪವನ್ನು ತೋರಿಸಿ ನಿವೇದ್ಯವನ್ನು ಮಾಡಲಾಗುತ್ತದೆ. ಈ ಒಂದು ಸಂಪ್ರದಾಯ ಸತತ ಪಳ್ಳಿವೇಟೆ ತನಕ ನಡೆಯುತ್ತದೆ.
ಉತ್ಸವ ಬಲಿ. ನಂತರ ಈ ಒಂದು ಉತ್ಸವದ ಕೊನೆಯ ಭಾಗವಾಗಿ ಪಳ್ಳಿವೇಟ್ಟೈ ಆರಾಟು ಮುಗಿದು ಕೊಡಿಯಿರಕಂಬೊಂದಿಗೆ ಈ ಒಂದು ಉತ್ಸವ ಸಂಪೂರ್ಣವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಪಳ್ಳಿವೇಟ್ಟೈ, ಪಳ್ಳಿಕುರುಪ್ಪು, ಪಳ್ಳಿ ಉಣರ್ತಲ್, ಪಳ್ಳಿ ಉರಕ್ಕಂ ಮತ್ತು ಆರಾಟು ತನಕ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸಾಧ್ಯವಾದಷ್ಟು ನಾನು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ವಿಸ್ತರಣವಾಗಿ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ನಿಮಗೆ ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯದವರಿಗೆ ಅರ್ಥವಾಗುವಂತೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಅಂತ ಹೇಳಿ ಏನಾದರೂ ಕ್ವಶನ್ಸ್ ಇದ್ದರೆ ಕೆಳಗೆ ಕಮೆಂಟಲ್ಲಿ ಕಮೆಂಟ್ ಮಾಡಬಹುದು. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೆ ಸ್ವಾಮಿಯ ಅನುಗ್ರಹ ಮತ್ತು ಕೃಪಾ ಕಟಾಕ್ಷ ಉಂಟಾಗಲಿ. ಸಾಮಾನ್ಯವಾಗಿ ಉತ್ಸವ ಬಲಿ ನಡೆಯುವ ಸಮಯದಲ್ಲಿ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗುವುದು ತುಂಬಾ ಉತ್ತಮ. ಯಾಕೆ ಅಂದರೆ ಸ್ವಾಮಿ ಸ್ವತಃ ಹೊರಗೆ ಬಂದು ಸ್ವಾಮಿಯ ಮುಂಬದಿಯಲ್ಲಿ, ಸ್ವಾಮಿಯ ನೇತೃತ್ವದಲ್ಲಿ ಬಲಿಯನ್ನು, ಅವರಿಗೆ ನಿವೇದ್ಯವನ್ನು ಕೊಡುವ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಒಂದು ಸಂದರ್ಭದಲ್ಲಿ ಭೂತಗಣಗಳು ಖುಷಿಯಾಗಿ, ಆನಂದವಾಗಿ ಸ್ವಾಮಿಯನ್ನು ದರ್ಶನ ಮಾಡೋದಕ್ಕೆ ಕಾಯ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು